ಗುಡ್ ಮಾರ್ನಿಂಗ್. ಸ್ವಲ್ಪ ಜೋರಾಗಿ ಹೇಳಿದ್ರೆ ನಮ್ಮ ರಾಜು ಸರ್ ವಿಜಯ್ ಸರ್ ಕೇಳಿಸ್ಬೇಕು. ಯಾಕಂದ್ರೆ ನನ್ನಂತ ಅವನು ಈ ಸ್ಟೇಜಿಗೆ ಬರ್ತಾ ಇದ್ದೀನಿ ಅಂದ್ರೆ ಅದು ಮೂಲ ಕಾರಣ ನಮ್ಮ ವಿಜಯ್ ಸರ್ ಕ್ಲಾಸಸ್. ಅದೇ ಥರ ನಮಗೆ ಕೋಚ್ ಆಗಿ ಮೆಂಟಲ್ ಆಗಿ ಎವ್ರಿ ಡೇ ನಿದ್ದೆ ಎಬ್ಬಿಸ್ತಾ ಇರ್ತಕ್ಕಂಥ ನಮ್ಮ ಅಪ್ಲೈನು ಸುನೀತಾ ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ 2.5 ವರ್ಷ ಮುಂಚೆ ಇದೇ ಆಡಿಟೋರಿಯಂಗೆ ಬಂದಿದ್ದೆ ನಾನು. ಆವತ್ತು ಒಂದು ನಮ್ಮ ಕರ್ನಾಟಕದ ಮಾಣಿಕ್ಯ ಅಂತ ಹೇಳ್ಬೋದು, ನಮ್ಮ ಗಣೇಶ್ ದೇವಾಡಿಗೆ ಸರ್ ಅವತ್ತು ಕಾರ್ ಲಾಂಚಿಂಗು ಪ್ಲಸ್ ಅವ್ರ ಇವೆಂಟಿಗೆ ಬಂದು ನನಗೂ ಇಂಥ ಒಂದು ಸ್ಟೇಜ್ ಬೇಕು, ನನಗೂ ಇಂಥ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಅಂತ ನಾನು ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ಆವತ್ತಿಂದ ನಾನು ಕಂಪಲ್ಸರಿಯಾಗಿ ನಮ್ಮ ಕರ್ನಾಟಕದ ಮುತ್ತಿನ ರತ್ನ ಅಂತ ಹೇಳ್ಬೋದು ನಮ್ಮ ವಿಜಯ್ ಸರ್ ಕ್ಲಾಸಸ್ ನಾನು ಕೇಳಿಸ್ಕೊಂಡು ಇವತ್ತು ನಾನು ಬ್ಲ್ಯಾಕ್ ಡೈಮಂಡ್ ಆಗಿದ್ದೀನಿ. ಜಸ್ಟ್ ಇನ್ನು 2 ತಿಂಗಳಲ್ಲಿ ಫೆಬ್ರವರಿ 4 ನನ್ನ ಟೈಟಲ್ಲು ಟ್ರಿಪಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟ್ರು. ಚಿಂತಾಮಣಿಯಲ್ಲಿ BP ಪ್ಯಾಲೇಸು ನಾನು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. 26 ಕಾರ್ ಕೊಡಿಸಿ ನಾನು ಒಂದು ಬೈಕ್ ರ್ಯಾಲಿ ನಡೆಸಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದು ಫೆಬ್ರವರಿ 4. ನಮ್ಮ ಇದೆಲ್ಲ ಮೂಲ ಕಾರಣ ನಮ್ಮ ವಿಜಯ್ ಸರ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ 2 ಬಿಲ್ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಅಂಥ ಒಬ್ಬ ದೇವರು ಅಂತ ಹೇಳ್ಬೋದು ನನಗೆ ಇವತ್ತು ಇನ್ಸ್ಪೈರ್ ಆಗಿದ್ದಾರೆ. ಅವ್ರ ಕ್ಲಾಸಸ್ ಕೇಳಿಕೊಂಡು ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅದೇ ಥರ ಒಬ್ಬ ನಮ್ಮ ದೊಡ್ಡ ಲೀಡರ್ ಅಂತ ಹೇಳ್ಬೋದು ನಮ್ಮ ರಾಜು ಸರು ಫೋನ್ ಮಾಡಿ ಏನು ಮಂಜುನಾಥ್ ಅವರೇ ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಫೀಲ್ಡರ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ ಇವತ್ತು ಅವ್ರ ಇನ್ಸ್ಪೈರಿಂದ ನಾನು 19 ಜನ ಡಾಕ್ಟ್ರನ್ನ RMP ಡಾಕ್ಟ್ರನ್ನ ನನಗೆ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇವತ್ತು 19 ಜನ ಡಾಕ್ಟ್ರುಗಳು ಎವ್ರಿ ಮಂತು 2 lakhs-ಇಂದ 3 lakhs BV ಬರ್ತಾ ಇದೆ ಸರ್ ಅವರಿಂದ. ಇವತ್ತು ಅಷ್ಟು ಜನಕ್ಕೆ ಆರೋಗ್ಯ ಕೊಡ್ತಾ ಇದ್ದೀನಿ ಅಂದರೆ ಆ ಪುಣ್ಯ ನಮಗೆ ನಮ್ಮ ವಿಜಯ್ ಸಾರು, ನಮ್ಮ ರಾಜು ಸಾರು, ನಮ್ಮ ಸುನೀತಾ ಮೇಡಮ್ ಅವರಿಂದ ಸರ್. ಈ 4 ಮಾತು ಮಾತಾಡ್ತೀನಿ. ಫೆಬ್ರವರಿ 4 ನನ್ನ ಟೈಟಲ್ಲು ಟ್ರಿಪಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟ್ರು. ಅದಕ್ಕೆ ಒಬ್ಬೊಬ್ಬರು ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದು ತೆಲುಗು ಸೂಪರ್ ಸ್ಟಾರ್ ಒಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿದ್ದೀವಿ. ಅದಕ್ಕೆ ನಮ್ಮ ಮೋದಿಗೆ ಟಾಪ್ ಅಪ್ಲೈನ್ಸ್ ಎಲ್ಲ ಬರಬೇಕಂತ ನಾನು ನಮ್ಮ ರಾಜು ಸಾರ್ಗೂ ವಿಜಯ್ ಸಾರ್ಗೂ ಮನವಿ ಮಾಡ್ಕೊತೀನಿ. ಆವತ್ತು ಅವ್ರು ಕರೆಸ್ಬೇಕು. ಒಬ್ಬ ಟಾಪ್ ಡೈನಮಿಕ್ ಲೀಡರು ತೆಲುಗು ಸೂಪರ್ ಸ್ಟಾರ್ ಬರ್ತಾ ಇದ್ದಾರೆ. ಅವರು ಜಸ್ಟ್ 1 hour ಮಾತ್ರ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರು. ಯಾಕಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅವ್ರು ಮಾತಾಡ್ಕೊಂಡು ಬಂದಿದ್ದೀವಿ. ಫೆಬ್ರವರಿ 4 ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ.